ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಠಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ನಿಮಗೆ ಗುರುವಿನ ಬಲ ಅಥವಾ ಗುರು ರಾಶಿಗೆ ಬಂದಿದ್ದಾನೆ. ಹಾಗಾಗಿ ರಾಶಿಗೆ ಗುರು ಬಂದರೆ ಸ್ವಲ್ಪ ಗುರುವಿನ ಬಲ 12ನೇ ರಾಶಿಗಿಂತ ಸ್ವಲ್ಪ ಉತ್ತಮ ಅಂತ. ಅಂದರೆ ಗುರುವಿನ ಬಲ ಇಲ್ಲ ಅಂತಲ್ಲ, ಒಂದು 50% ಗುರು ಬಲವನ್ನು ಕೊಡ್ತಾನೆ. ಹಾಗೆ 15ನೇ ತಾರೀಕು ಅನಂತರದಲ್ಲಿ ರವಿಯೂ ಕೂಡ ರಾಶಿಗೆ ಬರ್ತಾನೆ. ಹಾಗಾಗಿ ರವಿ ಮತ್ತು ಗುರು ಎರಡೂ ಗ್ರಹಗಳು ಕೂಡ ರಾಶಿಯಲ್ಲಿರ್ತಾರೆ. ಇನ್ನು ನೀಚನಾದಂತಹ ಕುಜನೂ ಕೂಡ ತೃತೀಯ ರಾಶಿಗೆ ರವಿ ಮನೆಗೆ, ಕುಜ ಮತ್ತು ಕೇಟು ಒಟ್ಟಿಗೆ ಇರ್ತಾರೆ. ಹಾಗೆ ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ ಯಾರಿಲ್ಲ, ಅಷ್ಟಮ ರಾಶಿಯಲ್ಲಿ ಇದ್ದಾರೆ. ನವಮ ರಾಶಿಗೆ ರಾಹು, ದಶಮ ರಾಶಿಯಲ್ಲಿ ಶನಿ ಇದ್ದಾನೆ, ನಿಮಗೆ ಗೊತ್ತಿದೆ. ಏಕಾದಶ ರಾಶಿಯಲ್ಲಿ ಶುಕ್ರ. ಹಾಗೆ ಆರಂಭದ ದಿವಸದಲ್ಲಿ 15ನೇ ತಾರೀಕಿನವರೆಗೂ ಕೂಡ 12ನೇ ರಾಶಿ ರವಿ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಬರಬಹುದು. ಯಾಕಂದರೆ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಅಂತ ಹೇಳಿದ ತಕ್ಷಣವೇ ಏನಪ್ಪ ಇವರೆಲ್ಲ ಹೇಳಿಬಿಟ್ರು, ನನಗೆ ಎಲ್ಲವೂ ಕೂಡ ಆಗ್ತಾ ಇಲ್ಲ ಹೇಳುವಂಥ ಮನಸ್ಥಿತಿ ಕೆಲವು ಜನಕ್ಕೆ ಬರುತ್ತೆ. ಹಾಗಾಗಿ ನಾವು ಹೇಳುವಂಥದ್ದು ಗೋಚಾರ ಫಲ, ನಿಮ್ಮ ಜಾತಕ, ದಶಾಭುಕ್ತಿಗಳು, ಹೀಗೆ ಅದರ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಇರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಅಂತಾಗಲಿ ಅಥವಾ ಇದೇ ಸಂಪೂರ್ಣವಾದಂಥ ಫಲ ಹೇಳುವಂಥದ್ದಾಗಲಿ ಅಲ್ಲ. ನೋಡೋಣ ಏನೇನು ಎಂಬುದನ್ನು ಗಮನಿಸೋಣ. ಒಂದು ಮೃಗಶಿರಾ ನಕ್ಷತ್ರ 3, 4ನೇ ಪಾದ. ಹಾಗೆ ಆರ್ದ್ರಾ ನಕ್ಷತ್ರ 1, 2, 3, 4ನೇ ಪಾದ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನಕ್ಷತ್ರ ಪರಿಹಾರಗಳು ವಿಶೇಷವಾಗಿ ಪ್ರತಿ ತಿಂಗಳು ಕೂಡ ನಾನು ನಿಮಗೋಸ್ಕರವಾಗಿ ಪ್ರಯತ್ನ ಮಾಡಿ ಹೇಳ್ತೇನೆ. ಹಾಗಾಗಿ ಆದಷ್ಟು ಅದು ಸಣ್ಣ ಸಣ್ಣ ರೀತಿಯಾಗಿರ್ತದೆ ಅಂತ, ದೊಡ್ಡ ರೀತಿಯಾದಂಥ ಪರಿಹಾರಗಳಾಗಿ ದೊಡ್ಡದಾದಂತಹ ರೀತಿಯಾದಂಥದ್ದು ಇರುವುದಿಲ್ಲ. ಹಾಗಾಗಿ ಸಣ್ಣ ಪುಟ್ಟದ್ದು ಅದನ್ನು ನೀವು ಆದಷ್ಟು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ನೋಡೋಣ. ಇನ್ನೇನೇನು ಗ್ರಹಸ್ಥಿತಿ ಇದು ನೋಡಿ. ಜ್ಯೇಷ್ಠ ಮಾಸ. ಹಾಗಾಗಿ ಜ್ಯೇಷ್ಠ ಮಾಸ ಆದದ್ರಿಂದ ಇಲ್ಲಿ ಒಂದು ಹುಣ್ಣಿಮೆ ಒಂದು ಬಹಳ ವಿಶೇಷವಾದಂಥದ್ದು, ಕಾರ ಹುಣ್ಣಿಮೆ ಅಂತ ಹೇಳ್ತಾರೆ 11ನೇ ತಾರೀಕಿಗೆ. ಹಾಗಾಗಿ ಆ ಹುಣ್ಣಿಮೆ ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು. ಹಾಗೆ ಅನಂತರದಲ್ಲಿ 14ನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ ಇದೆ. 15ನೇ ತಾರೀಕಿಗೆ ಸಂಕ್ರಾಂತಿ, 21ಕ್ಕೆ ಬುಧ ಜಯಂತಿ ಇದೆ, 26ಕ್ಕೆ ಏಕಾದಶಿ, ಹಾಗೆ 24, 25 ಮಣ್ಣಿನ ಅಮಾವಾಸ್ಯೆ. ಹಾಗೆ 26ನೇ ತಾರೀಕು ಅನಂತರದಲ್ಲಿ ನಿಮಗೆ ಆಷಾಢ ಮಾಸ ಅಂತೇಳಿ ಶುರುವಾಗುತ್ತೆ. ಹಾಗಾಗಿ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ 27ನೇ ತಾರೀಕು ನೋಡಿ ಶುಕ್ರವಾರ ಇದೆ. ಹಾಗಾಗಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಯಾಕಂದರೆ ನಮ್ಮಲ್ಲಿ ಸಂಪತ್ತು ಬರಬೇಕು ಅಥವಾ ದೇವತಾನುಗ್ರಹ ಆಗಬೇಕು ಅಂತಂದರೆ ಲಕ್ಷ್ಮೀನಾರಾಯಣ ದೇವರನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ಲಕ್ಷ್ಮೀನಾರಾಯಣ ದೇವರನ್ನು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ಅಂತಹ ಸಮಯವೂ ಕೂಡ ಇದೆ. ಒಟ್ಟಿನಲ್ಲಿ ಜ್ಯೇಷ್ಠ ಮಾಸ ಸಾಮಾನ್ಯವಾದಂಥ ಒಂದು ಮಾಸ. ಅಷ್ಟೊಂದು ಹೇಳ್ಕೊಳ್ಳುವಂತಹ ದೊಡ್ಡ ದೊಡ್ಡ ಹಬ್ಬ ಹರಿದಿನಗಳು ಏನೂ ಇಲ್ಲ. ನೋಡೋಣ ಏನಾಗಬಹುದು ನಿಮಗೆ ಈ ತಿಂಗಳಲ್ಲಿ ಅಂಥೇಳಿ ಗಮನಿಸೋಣ. ನೋಡಿ, ಒಂದನೇದಾಗಿ ಸದ್ಯಕ್ಕೆ ಗುರುಬಲ ಇರಲಿಲ್ಲ. ಗುರು ನಿಮ್ಮ ರಾಶಿಗೆ ಬಂದಿದ್ದಾನೆ. ಗುರುನ ದೇಹ ಪುಷ್ಟಿಶ್ಚ, ಬಹಳ ಮುಖ್ಯವಾಗಿ ನಿಮಗೆ ನಮ್ಮ ಶರೀರದಲ್ಲಿರುವಂಥ ಎಲ್ಲ ದುಷ್ಟಶಕ್ತಿಗಳು ಇರಬಹುದು, ಅನಾರೋಗ್ಯ ಇರಬಹುದು, ಇಂತಹದ್ದೆಲ್ಲವನ್ನು ಕೂಡ ಶೋಧನೆ ಮಾಡ್ತಾನೆ ಗುರು. ಹಾಗಾಗಿ ಫಸ್ಟು ಫಿಲ್ಟರ್ ಥರ ಆಗುತ್ತೆ ನಿಮ್ಮ ಶರೀರ. ಅಂದರೆ ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೂ ಕೂಡ ದೂರ ಆಗುವಂಥ ಸಾಧ್ಯತೆಗಳು, ಅಥವಾ ಜೀರ್ಣಕ್ರಿಯೆಯಲ್ಲಿ ಏನೋ ಸಮಸ್ಯೆಯಲ್ಲಿದೆ, ಜಠರದಲ್ಲಿ ಹೊಟ್ಟೆ ನೋವು ತುಂಬ ಬಹಳ ಬರ್ತಾ ಇದೆ, ಮತ್ತು ಕಾನ್ಸ್ಟಿಪೇಷನ್ ಥರ ಇದೆ, ಹೀಗೆ ಇಂತಹ ಅನೇಕ ಸಮಸ್ಯೆಗಳು ತೊಂದರೆಗಳಲ್ಲಿ ನರಳುತ್ತಾ ಇದ್ದರೆ ಅದಕ್ಕೆ ಸ್ವಲ್ಪ ಚಿಕಿತ್ಸೆಗಳು ಅಥವಾ ನಿಮ್ಮಲ್ಲೇ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಆಗುವಂಥದ್ದು, ಅಥವಾ ಇದ್ದಕ್ಕಿದ್ದ ಹಾಗೆ ನಿಮ್ಮಲ್ಲಿ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಏನೇನು ಆಗಬೇಕು ಅಂತಹದ್ದೆಲ್ಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಿಸಿ, ಆರೋಗ್ಯ ವೃದ್ಧಿ ಆಗಬಹುದು ಅಂತ ಹೇಳ್ತೇನೆ. ಸಣ್ಣ ಪುಟ್ಟ ಚಿಕಿತ್ಸೆಗಳು ಕೂಡ ಬೇಕಾಗತ್ತೆ, ಏನೂ ಇಲ್ಲದೇನೆ ಆಗುವುದಿಲ್ಲ. ಯಾಕಂದರೆ ಚಿಕಿತ್ಸಾಂ ಮದೇತ್ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳ್ತದೆ. ಚಿಕಿತ್ಸೆಗಳು ಅನೇಕ ರೀತಿಯಾದಂಥ ಚಿಕಿತ್ಸೆಗಳಿದ್ದಾವೆ. ಅದು ಕೇವಲ ನಾವು ಮಾಡುವಂತಹ ಮನಸ್ಸಿನ ನಿಗ್ರಹ ಇರಬಹುದು, ಅಥವಾ ಜಪಾನುಷ್ಠಾನಗಳಿರಬಹುದು, ಅಥವಾ ಯೋಗ ಧ್ಯಾನಗಳಿರಬಹುದು, ಅನಂತರದಲ್ಲಿ ಔಷಧಿ ಉಪಚಾರಗಳಿರಬಹುದು. ಈಗೆಲ್ಲ ಔಷಧಿಯಲ್ಲಿ ಬೇರೆ ಬೇರೆ 4-5 ಥರದ ಔಷಧಿಗಳು ನಾವು ಮಾಡ್ತೇವೆ ಅಲ್ವಾ. ಹಿಂದೆಲ್ಲ ಒಂದು ಆಯುರ್ವೇದಿಕ ಹೇಳುವಂಥದ್ದು ಒಂದೇ ಔಷಧಿ ಇತ್ತು. ಹೀಗೆ 10 ಚಿಕಿತ್ಸಾಂ ಮದೇ ತಂದರೆ ಚಿಕಿತ್ಸೆ ಮಾಡಿಸ್ಬೇಕು. ಯಾವುದಾದ್ರು ತೊಂದರೆ ಆದರೆ ಅದಕ್ಕೆ
ತಕ್ಕದಾದಂತಹ ಯಾವುದು ನಮ್ಮ ಶರೀರಕ್ಕೆ ಅನುಕೂಲ ಆಗುತ್ತೆ ಹೇಳುವಂಥ ಚಿಕಿತ್ಸೆ ಮಾಡಿಸಬೇಕು. ಹಾಗಾಗಿ ಅಂತಹ ಚಿಕಿತ್ಸೆಗಳು ಫಲಕಾರಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಪ್ರಯತ್ನ ಮಾಡಿ ಒಟ್ಟಿನಲ್ಲಿ. ಅದರಿಂದ ರೋಗ ರುಜಿನಗಳು ಫಸ್ಟು ಭಯ ಪರಿಹಾರ ಆಗಬೇಕು. ಮತ್ತು ಶರೀರ ಸದೃಢವಾಗ್ತದೆ ಅಂತ ಗುರು ರಾಶಿಗೆ ಬಂದ ತಕ್ಷಣವೇ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಒಂಥರ ನಿಶ್ಶಕ್ತಿಯೋ ಅಥವಾ ಶರೀರದಲ್ಲಿ ಯಾವುದೂ ಸರಿಯಾದಂತಹ ಅವಯವಗಳಿಗೆ ಒಂದು ಕೈ ನೋವು, ಒಂದು ಕಾಲು ನೋವು, ಒಂದು ಸೊಂಟ ನೋವು, ಹೀಗೆಲ್ಲ ನೋವುಗಳು ಜಾಸ್ತಿ ಅನುಭವಿಸುವಂಥದ್ದು. ಪ್ರತಿಯೊಬ್ಬರ ಶರೀರವೂ ಕೂಡ ಮುಂಚೆ ಇದ್ದ ಹಾಗೆ ಗಟ್ಟಿ ಇಲ್ಲ. ನಾವು ತಿನ್ನುವಂಥ ಆಹಾರ ಇರಬಹುದು, ಉಸಿರಾಡುವಂಥ ಗಾಳಿ ಇರಬಹುದು, ಹೀಗೆಲ್ಲ ಕೆಮಿಕಲ್ಸು ಕಶ್ಮಲವಾದಂತಹ ಒಂದು ವ್ಯವಸ್ಥೆ ಇದ್ದದ್ರಿಂದ ಎಲ್ಲರ ಶರೀರವೂ ಕೂಡ, ನಾನು ಹೊರತಾಗಿಲ್ಲ, ನೀವು ಹೊರತಾಗಿಲ್ಲ ಎಲ್ಲರೂ. ಹಾಗಾಗಿ ಆದಷ್ಟು ಫಸ್ಟು ಆರೋಗ್ಯದ ಕಡೆ ಗಮನ ಕೊಡ್ತಾ ಆ ಗುರು ನಿಮ್ಗೆ ಆರೋಗ್ಯವನ್ನು ಜಾಸ್ತಿ ಪಾಲಿಸ್ತಾನೆ ಅಂತೇಳಿ ಹೇಳಬಹುದು. ಮತ್ತು 15ನೇ ತಾರೀಕು ಅನಂತರದಲ್ಲಿ ರವಿಯೂ ರಾಶಿಗೆ ಬರ್ತಾನೆ. ರವಿ ರಾಶಿಗೆ ಬಂದ ತಕ್ಷಣವೇ ನಿಮ್ಮಲ್ಲೇ ಏನೋ ಒಂದು ಚೇತರಿಕೆ, ನಾನು ಈ ಕೆಲಸ ಮಾಡ್ತೇನೆ ಅಥವಾ ನನಗಿದು ಸಿಗ್ತದೆ, ಅಥವಾ ವಿವಾಹಾದಿ ಮಂಗಲ ಕಾರ್ಯಗಳ ಬಗ್ಗೆ ಪ್ರಯತ್ನ. ಯಾಕಂದರೆ ಗುರು ರಾಶಿ ಬಂದ ತಕ್ಷಣ ಸಪ್ತಮ ರಾಶಿ ನೋಡ್ತಾನೆ. ಗುರು ಯಾವ್ಯಾವ ರಾಶಿಯನ್ನು ನೋಡ್ತಾನೋ ಅಂತಹ ವೃದ್ಧಿಯನ್ನು ಕೂಡ ನಿಮಗೆ ಮಾಡ್ತಾನೆ ಅಂಥೇಳಿ. ಅದು ಕೂಡ ಮೇ 14ಕ್ಕೆ ಚೇಂಜ್ ಆಗಿದ್ದಾನೆ ಅವನು. ಹಾಗಾಗಿ ನಿಮ್ಮ ರಾಶಿಯಲ್ಲಿ ಇನ್ನೂ ಅನೇಕ ತಿಂಗಳ ಕಾಲ ಇರಲಿಕ್ಕಿದ್ದಾನೆ. ಈಗ ಚೆನ್ನಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ನಿಮ್ಮ ಮನೆ ರಿಜಿಸ್ಟರ್ ಆಗಿಲ್ಲ ಅಂದರೆ ಮನೆ ರಿಜಿಸ್ಟರ್ ಮಾಡಿಕೊಳ್ಳುವಂಥದ್ದು, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಜಾಸ್ತಿ ಪ್ರಯತ್ನ ಮಾಡುವಂಥದ್ದು. ಯಾಕಂದರೆ ಶುಚಿ ಕುರಿಯಾತ್ ಕಾಲೇ ಕುರಿಯಾತ್ ಅಂತ ಧರ್ಮಶಾಸ್ತ್ರಕಾರ ಹೇಳ್ತಾರೆ. ಶುಚಿ ಕುರಿಯಾತ್ ಅಂದರೆ ಅರ್ಥ ಏನಂತಂದರೆ ನಾವು ಆದಷ್ಟು ಕಾಯ ವಾಚ ಮನಸ್ಸ ಶುದ್ಧವಾಗಿ ಪ್ರಯತ್ನ ಮಾಡುವಂಥದ್ದು. ಕಾಲೇ ಕುರಿಯಾತ್ ಎಂಬುದಾಗಿ ಹೇಳಿದ್ದಾರೆ. ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕೋ, ಈಗ ನೀವು 45 ವರ್ಷ ಆದಮೇಲೆ ಮದುವೆ ಮಾಡಬೇಕು ಅಂತೇಳಿ ದೇವ್ರಿಗೆ ಪೂಜೆ ಮಾಡಿದ ತಕ್ಷಣವೇ ಆಗುತ್ತೆ ಅಂತ ಅರ್ಥ ಅಲ್ಲ. ನಿಮ್ಮ ಏಜ್ ಇದ್ದಂತಹ ಸಮಯದಲ್ಲಿ ಸಾಮಾನ್ಯವಾಗಿ 22 ವರ್ಷದಿಂದ ಇನ್ನು ಸಾಮಾನ್ಯವಾಗಿ ಒಂದು 30 ವರ್ಷದ ಒಳಗಡೆಗೆ 26, 27 ಅದ್ರ ಒಳಗಡೆಗೆ ಪುರುಷರಿಗೆ ಪ್ರಯತ್ನ ಮಾಡಲು ಬೇಗನೆ ಆಗ್ತದೆ. ಹಾಗಾಗಿ ಕಾಲೇ ಕುರಿಯಾತ್, ಯಾವ್ಯಾವ ಕಾಲದಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕೋ ಆ ಪ್ರಯತ್ನ ಮಾಡಲಿಕ್ಕೆ ಉತ್ತಮವಾದಂಥ ಸಮಯ. ಎಷ್ಟೋ ವರ್ಷಕ್ಕೆ ಮಾಡುವಂಥದ್ದಲ್ಲ. ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂತಂದರೆ ಫಸ್ಟು ಹಣಕಾಸಿನ ಸಂಪಾದನೆಗೆ ಜಾಸ್ತಿಯಾಗಿ ಅವನು ನೌಕರಿಯಾಗಿ ಅವನು ಆರ್ಥಿಕವಾಗಿ ಬಲಿಷ್ಠ ಆದಮೇಲೆ ಮದುವೆಗೆ ನೋಡ್ತಾರೆ. ಹಾಗೆಲ್ಲ ಒಂದು ಹಂತಕ್ಕೆ ವಿದ್ಯಾಭ್ಯಾಸ ಮುಗಿದ ತಕ್ಷಣವೇ, ಏಜ್ ಬಂದ ತಕ್ಷಣವೇ ಪ್ರಯತ್ನ ಮಾಡಿಬಿಡಬೇಕು. ಯಾವ್ಯಾವ ಕಾಲಕ್ಕೆ ಏನೇನು ಶರೀರಕ್ಕೆ ಮನಸ್ಸಿಗೆ ಎಲ್ಲವೂ ಕೂಡ ಸಿಗಬೇಕು, ಆಗಬೇಕು, ಅದರ ಸಂಸ್ಕಾರಗಳನ್ನು ಕೊಡಬೇಕು. ಹಾಗಾಗಿ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ ಹೇಳುವಂತಹ ಬಹಳ ಮುಖ್ಯವಾದಂಥ ಉದ್ದೇಶ. ಗುರು ರಾಶಿಗೆ ಬಂದು ಕೂತ್ಕೊಂಡಿದ್ದಾನೆ. ಹಾಗಾಗಿ ಮದುವೆಗೆ ತುಂಬ ಪ್ರಯತ್ನಗಳನ್ನು ಮಾಡಿ. ಬಹಳ ಜನ ಒದ್ದಾಡ್ತಾ ಇದ್ದೀರಿ ನೋಡಿ. ಆರ್ದ್ರ ನಕ್ಷತ್ರದವರು, ಪುನರ್ವಸು ನಕ್ಷತ್ರದವರು, ರಾಮನ ಹಾಗೆ ವೈರಾಗ್ಯ, ಪುನರ್ವಸು ನಕ್ಷತ್ರ ರಾಮನ ನಕ್ಷತ್ರ, ವೈರಾಗ್ಯದಿಂದ ಮದುವೆ ಬೇಡ ಅಂತೇಳಿ ಬಿಟ್ಟವರು ಬಹಳ ಜನ ಇದ್ದಾರೆ ಈ ನಕ್ಷತ್ರದವರು. ಹಾಗಾಗಿ ಪ್ರಯತ್ನವನ್ನು ಜಾಸ್ತಿ ಮಾಡಿ. ಅನಂತರದಲ್ಲಿ ತೃತೀಯ ರಾಶಿಯ ಕುಜ, ಏನೋ ಒಂದಷ್ಟು ಲೋನ್ ಆಗಬೇಕು, ಸಾಲ ತೀರಿಸಬೇಕು ಹೇಳುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗಬಹುದು. ಮತ್ತು ದಶಮದಲ್ಲಿ ಶನಿಯೂ ಕೂಡ ಕೂತ್ಕೊಂಡು ಅವನ ದೃಷ್ಟಿಯೂ ಕೂಡ, ಶನಿಯ ದೃಷ್ಟಿಯೂ 12ನೇ ರಾಶಿಗಿದೆ. ಹಾಗಾಗಿ ಸ್ವಲ್ಪ ಬೇಡದೇ ಇದ್ದದ್ದಕ್ಕೆ ಅಥವಾ ಕಬ್ಬಿಣದ ವ್ಯವಸ್ಥೆಗಳಿಗೆ ಅಥವಾ ಇನ್ನೇನೋ ನಿಮ್ಗೆ ಒಂದಷ್ಟು ಖರ್ಚುಗಳು ಆಗ್ತಾ ಇದೆ, ನಷ್ಟಗಳು ಕೂಡ ಆಗ್ತಾ ಇದೆ ನಿಜ. ಆದರೆ ನೀವು ಅದನ್ನು ತಡೆಯಲಿಕ್ಕೆ ಆಗದೇ ಇದ್ದರೂ ಕೂಡ ನಷ್ಟ ಆಗುವುದನ್ನು ಕಡಿಮೆ ಮಾಡಬಹುದು. ಈಗ ಎಲ್ಲೋ ಒಂದು ಕಡೆ ಬಿಸ್ನೆಸ್ಸಿಗೆ ಅಂಗಡಿ ಹಾಕಿಬಿಟ್ಟಿದ್ದೀರಿ, ಬಹಳ ಲಾಸ್ ಆಗ್ತಾ ಇದೆ. ಆವಾಗ ತತ್ಕ್ಷಣದ ತೆಗೆದುಕೊಂಡು ಬೇರೆ ಕಡೆ ಹಾಕುವಂಥ ಪ್ರಯತ್ನ ಮಾಡಬೇಕು. 50,000 ಬಾಡಿಗೆ ಇದೆ, ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, ನನಗೆ ಬಾಡಿಗೆ ಕಟ್ಟಲಿಕ್ಕೂ ವರ್ಕೌಟ್ ಆಗ್ತಾ ಇಲ್ಲ. ಆವಾಗ ಒಂದು ಪುಟ್ಟದಾದಂಥ ಅಂಗಡಿ ಮಾಡಿ ಅದನ್ನು ಹೇಗೆ ಹೊರಗೆ ಬರಬೇಕು ಯೋಚನೆ ಮಾಡಬೇಕು. ಹಾಗಾಗಿ ಇಂತಹ ಬುದ್ಧಿಶಕ್ತಿಯನ್ನು ನಿಮಗೆ ದಯಪಾಲಿಸುವಂತಹ ರಾಹು ಕೊಡ್ತಾನೆ, ಭಾಗ್ಯದಲ್ಲಿರುವಂಥ ರಾಹು. ಯಾಕಂದರೆ ಈ ತಿಂಗಳಲ್ಲಿ ನಿಮಗೆ ಚುರುಕಾದಂಥ ಬುದ್ಧಿ, ಚುರುಕಾದಂತಹ ಮನಸ್ಸು, ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಹೇಳುವಂಥ ಸಹಾಯ ಹಸ್ತ, ಮತ್ತು ದೃಢವಾದಂತಹ ನಂಬಿಕೆ. ಯಾರ ಮೇಲೆ ನಂಬಿಕೆ ಅಂತಂದರೆ ದೇವರ ಮೇಲೆ, ಭಗವಂತನ ಮೇಲೆ. ಆತ್ಮಕಾರಕ ರವಿ ನಿಮ್ಮ ಮೇಲೂ ನಮಗೆ ಕೆಲವೊಂದು ಸಲ ಹಿಂದೆ ಗುರು ವೇದರಿದ್ದಾಗ ನಂಬಿಕೆ ಕಳ್ಕೊಂಡಿದ್ರಿ, ಸರಿಯಾದಂಥ ನಂಬಿಕೆ ಇರಲಿಲ್ಲ. ಕೆಲವೊಂದು ನಂಬಿಕೆ ಕಳ್ಕೊಂಡು ಏನಪ್ಪ ಏನು ಮಾಡಿದ್ರೆ ಆಗುತ್ತೆ ಹೀಗೆಲ್ಲ ನಿಮ್ಮ ನಂಬಿಕೆ ಕಳ್ಕೊಂಡಿದ್ರಿ. ಆ ಕಳ್ಕೊಂಡಂತಹ ನಂಬಿಕೆ ಪುನಃ ಬರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಆ ನಂಬಿಕೆಯನ್ನು ಬಿಡಬೇಡಿ. ನಂಬಿಕೆಯೇ ಭಗವಂತ. ನಾವು ಕೆಲವೊಂದು ಸಲ ಏನಾಗುತ್ತೆ, ಅನನ್ಯವಾಗಿ ನಾವು ಚಿಂತನೆ ಮಾಡಿದಾಗ ಭಗವದ್ಗೀತೆ ಈ ಮಾತನ್ನು ನಾವೆಲ್ಲರೂ ಸದಾಕಾಲ ನೆನಪು ಮಾಡ್ಕೊಳ್ತಾ ಇರಬೇಕು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳ್ತಾನೆ. ಯಾಕಂದರೆ ಅನನ್ಯವಾಗಿ ಅವನು ಚಿಂತನೆ ಮಾಡಿದ್ರೆ ನಮ್ಮ ಯೋಗಕ್ಷೇಮವನ್ನು ಭಗವಂತ ನೋಡಿಯೇ ನೋಡ್ತಾನೆ ಅಂಥೇಳಿ ಕೃಷ್ಣ ಭಗವಂತನು ಹೇಳಿದ ಮೇಲೆ ನಮ್ಮನ್ನು ಅವನು ನಡೆಸ್ಕೊಂಡು ಹೋಗಲೇಬೇಕಲ್ವ ಅವನು. ಹಾಗಾಗಿ ನೀವು ಅಷ್ಟೊಂದು ಚಿಂತೆ ವರಿ ಮಾಡುವಂಥದ್ದು ಬೇಡ. ಅವನನ್ನು ನಂಬಿ ಮನುಷ್ಯ ಪ್ರಯತ್ನವನ್ನು ಒಂದು ಪ್ರಯತ್ನ ಅಲ್ಲ, ಇವತ್ತಿನ ಕಾಲಕ್ಕೆ 100 ಪ್ರಯತ್ನ,
ಹಿಂದೆಲ್ಲ ಶತಪ್ರಯತ್ನ ಆಳ್ತಾ ಇದ್ರು, ಇವಾಗ ಸಹಸ್ರ ಪ್ರಯತ್ನ ಅಂತ ಹೇಳಬೇಕು. ಆ ತರಹ ಪ್ರಯತ್ನಗಳನ್ನು ಮಾಡಬೇಕು ಪ್ರತಿಯೊಂದಲ್ಲೂ ಕೂಡ. ಈಗ ನಿಮಗೆ ಟೈಮ್ ನೋಡಲಿಕ್ಕೆ ಹೋದರೆ ಗೋಚಾರದಲ್ಲಿ ಸ್ವಲ್ಪ ಎಲ್ಲ ಟೈಮ್ಗಳು ಅನುಕೂಲಕರವಾಗೇ ಇದೆ ನಿಮಗೆ, ಅಂತಹ ತೀರಾ ಏನೋ ನೆಮ್ಮದಿ ಕೆಡಿಸುವಂಥ ಒಂದು ಸಮಯವಲ್ಲ. ಇನ್ನು ಶುಕ್ರನಿಂದ ನೋಡ್ತಾ ಹೋದರೆ ಶುಕ್ರನೂ ಕೂಡ 12ನೇ ರಾಶಿಯವನು ನಿಮಗೆ 11ನೇ ರಾಶಿಯಲ್ಲಿ ಕೂತಿದ್ದಾನೆ. ಶುಕ್ರ ಒಂದಷ್ಟು ಕಲೆ ಸಂಬಂಧವಾದಂಥ ವ್ಯಕ್ತಿಗಳಿಗೆ ಏನಾದ್ರು ಸನ್ಮಾನಗಳು ಸಿಗುವಂಥದ್ದು, ಮತ್ತು ಹಣಕಾಸಿಗೆ ಏನಾದರೂ ಲಾಭಾಂಶಗಳು ಸಿಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ರಾಹು ಪರಿವರ್ತನೆಯಿಂದ ಏನೋ ಹೊರದೇಶಕ್ಕೆ ಹೋಗುವಂಥದ್ದು. ಹಾಗಾಗಿ ಜಾಸ್ತಿ ಇಲ್ಲಿದ್ದವರು ಹೊರದೇಶಕ್ಕೆ ಹೋಗೋದು ಅಥವಾ ಹೊರದೇಶದ ಕಂಪ್ನಿಯಲ್ಲಿ ಏನಾದರೂ ಕೆಲಸ ಮಾಡೋದು, ಅಲ್ಲಿಂದ ಏನಾದರೂ ಹಣಕಾಸು ಬರೋದು ಹಣಕಾಸು. ಹೀಗೆ ಇಂತಹ ಅವಕಾಶಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ ಹಣಕಾಸಿನ ವಿಷಯಕ್ಕೆ. ಹಾಗಾಗಿ ಜಾಸ್ತಿ ನೀವೇನೆಂದರೆ ಕೆಲಸದ ಬಗ್ಗೆ ಜಾಸ್ತಿ ಟಾರ್ಗೆಟ್ ಮಾಡಿ, ಅದರ ಪಾರ್ಟ್ ಟೈಮ್ ಏನಾದರೂ ಕೆಲಸ ಶುರು ಮಾಡಬೇಕು ಅಂದರೆ ಸರಿಯಾದಂಥ ಟೈಮು. ಎಷ್ಟೋ ಜನಕ್ಕೆ ಪಾರ್ಟ್ ಟೈಮ್ ಕೆಲಸ ಶುರು ಮಾಡಬೇಕು, ಯಾಕಂದರೆ ಬರುವಂಥ 20,000-30,000ದಲ್ಲಿ ಹೇಗೆ ಬಾಡಿಗೆ ಕಟ್ಕೊಂಡು ಜೀವನ ಯಾವ ಥರ ಮಾಡಲಿ, ನಾನು ಏನಾದರೂ ಒಂದು ಹುಷಾರಿಲ್ಲ ಅಥವಾ ಇನ್ನೇನಾದರೂ ಆದರೆ ಇನ್ನೊಬ್ಬರ ಹತ್ರ ಹೋಗಿ ನಾನು ಕೈ ಚಾಚೋ ಪರಿಸ್ಥಿತಿ ಇದೆಯಲ್ಲ, ಫೈನಾನ್ಸ್ ಲಿಟ್ರಸಿಯೇ ಸರಿ ಇಲ್ಲ, ನಮ್ಮದು ಏನು ಮಾಡೋಣ ಅಂತೆಲ್ಲ ನಿಮ್ಗೆ ಅನಿಸ್ತಾ ಇರುತ್ತೆ. ಹಾಗಾಗಿ ಇಂತಹ ಒಂದು ಸಮಯ ಬಂದಾಗ, ರಾಶಿಗೆ ಗುರು ಮತ್ತು ರವಿ 2 ಗ್ರಹಗಳು ಬಂದಾಗ, ಶುಕ್ರನೂ ಭಾಗ್ಯಕ್ಕೆ ಬಂದಾಗ ಅಥವಾ ಏಕಾದಶಕ್ಕೆ ಬಂದಾಗ, ನೀವೇನಾದರೂ ಒಂದು ಸಣ್ಣದಾದಂತಹ ಬಿಸ್ನೆಸ್ಸನ್ನು ಮಾಡಿ, ಅದೆಲ್ಲ ಬರಲಿ, ಕಡಿಮೆನೇ ಬರಲಿ, ಫಸ್ಟ್ 2,000 ರೂಪಾಯಿ ಆದಾಯ ಬರಲಿ, ತಿಂಗಳಕ್ಕೆ 500 ರೂಪಾಯಿ ಆದಾಯ ಬರಲಿ, ಅದಕ್ಕೆ ಬೇಸರ ಪಡಬೇಡಿ. ಯಾಕಂದರೆ ಬಿಸ್ನೆಸ್ಸು ಒಂದು ರೂಪಾಯಿ ಕಾಂಪೌಂಡ್ ಇಂಟ್ರೆಸ್ಟ್ ಹಾಕಿ ಯೋಚನೆ ಮಾಡಿ ನೀವು ಎಷ್ಟಾಗುತ್ತೆ ನೀವು. ಹಾಗಾಗಿ ಬಿಸ್ನೆಸ್ಸನ್ನು ನಾವು ಹೋದ ತಕ್ಷಣವೇ ಲಕ್ಷವೋ ಕೋಟಿನೋ ಬಿಸ್ನೆಸ್ ಯೋಚನೆ ಮಾಡಬಾರ್ದು. ಯಾಕಂದರೆ ಮಿಥುನ ರಾಶಿಯವರಿಗೆ ಹೇಗೆ ಅಂತಂದರೆ ದೊಡ್ಡದು ಯೋಚನೆ ಬರುತ್ತೆ ನಿಮಗೆ. ಆದರೆ ನಾನು ಹೇಳೋದು, ಇವತ್ತು 1 ರೂಪಾಯಿ, ನಾಳೆ 2 ರೂಪಾಯಿ, 3 ರೂಪಾಯಿ, ಅದನ್ನು ಯೋಚನೆ ಮಾಡಿ ನೋಡಿ ನೀವು ಎಷ್ಟಾಯಿತು ಅಲ್ವಾ. ಅದೇ ತಿಂಗಳಕ್ಕೆ ಎಷ್ಟಾಯಿತು ಅಂತ ಯೋಚನೆ ಮಾಡಿ, ವರ್ಷಕ್ಕೆ ಎಷ್ಟಾಯಿತು, 10 ವರ್ಷಕ್ಕೆ ಎಷ್ಟಾಯಿತು. ಹಾಗಾಗಿ ಅಂತಹ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇದೆಲ್ಲ ದೃಷ್ಟಿಯಿಂದ ನೀವು ಸಣ್ಣದಾಗಿ ಒಂದು ಬಿಸ್ನೆಸ್ಸನ್ನು ಈ ತಿಂಗಳಲ್ಲಿ ಶುರು ಮಾಡಿ, ಜೊತೆಗೆ ವೃತ್ತಿಯೂ ಕೂಡ ನಡೀತಾ ಇರಲಿ. ವೃತ್ತಿ ಪ್ರವೃತ್ತಿ ಅಂತ 2 ಹೇಳ್ತಾರೆ ನಮ್ಮಲ್ಲಿ ಸಂಸ್ಕೃತದಲ್ಲಿ. ವೃತ್ತಿ ಅಂದರೆ ನೀವು ಮಾಡ್ತಾ ಇರುವಂತಹ ಕಾಯಕ, ಎಲ್ಲರಿಗೂ ಅವರವರು ವೃತ್ತಿ ಬಹಳ ಶ್ರೇಷ್ಠವಾದಂಥದ್ದು. ಈಗ ಹಣ್ಣು ತರಕಾರಿ ಮಾಡೋವನಿಗೆ ಹಣ್ಣು ತರಕಾರಿ ವೃತ್ತಿಯೇ ಬಹಳ ಶ್ರೇಷ್ಠವಾದಂಥದ್ದು. ಇಂಜಿನಿಯರ್ ಅದೇ ಜಾಸ್ತಿ ಹೇಳ್ತಾನೆ. ಹೀಗೆ ಅವರವ್ರ ವೃತ್ತಿ ಅವರವರು ಶ್ರೇಷ್ಠವೇ, ಯಾವ ವೃತ್ತಿಯು ಕನಿಷ್ಠ ಶ್ರೇಷ್ಠ ಹೇಳುವಂಥದ್ದಲ್ಲ. ಆದರೂ ಕೂಡ ಅದರ ಜೊತೆಗೆ ಇನ್ನೊಂದು ಯಾವುದಾದ್ರೂ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಅದರಲ್ಲೂ ಒಂದು ಸ್ವಲ್ಪ ಆದಾಯಗಳು ಬರುವಂಥ ಅವಕಾಶಗಳು ನಿಮಗೆ ಸಿಗತ್ತೆ ಅಂತೇಳಿ ಹೇಳ್ತೇನೆ. ಮತ್ತು ಈ ಪಂಚಮಕ್ಕೆ ಗುರುವಿನ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಂಥ ಹಣ ಇರಬಹುದು, ಅಥವಾ ಯಾವುದೋ ಒಂದು ಫಂಡ್ ಇರಬಹುದು, ಅಥವಾ LIC ಹಾಕಿರುವಂಥದ್ದು, ಹೀಗೆ ಯಾವುದೋ ಒಂದು ಹಣಕಾಸು ನೀವು ಇದರಲ್ಲಿ ಬರುವಂಥ ಸಾಧ್ಯತೆಗಳಾಗ್ತದೆ. ಮತ್ತು ಈ ತಿಂಗಳಲ್ಲಿ ಸ್ವಲ್ಪ ಕುಟುಂಬದ ಹೊಂದಾಣಿಕೆ, ಕುಟುಂಬಗಳು ಸೇರುವಂಥದ್ದು, ಕುಟುಂಬಗಳ 4 ಜನ ಬರುವಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗಾಗಿ ಒಂದು ಸಂತೋಷವೇ ಇಷ್ಟೆಲ್ಲ ನಿಮಗೆ ಈ ತಿಂಗಳಲ್ಲಿದೆ. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಮಾಡಿ ಮಿಕ್ಕಿರುವಂತಹ ದೇವತಾನುಗ್ರಹ ಆಗುತ್ತೆ. ಈ ತಿಂಗಳಲ್ಲಿ ನೋಡಿ 5ನೇ ತಾರೀಕು ಪ್ರಶಸ್ತವಾಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಅದರಿಂದ ಬಹಳ ಶುಭವಾಗ್ತದೆ. ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಒಂದು ಪುನರ್ವಸು ನಕ್ಷತ್ರ 3-4ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ವಿಷ್ಣು ಸಹಸ್ರನಾಮವನ್ನು ಸಂಧ್ಯಾಕಾಲದಲ್ಲಿ ಹೇಳಿ. ಇದು ಬಹಳ ಒಳ್ಳೆಯದು. ವಿಷ್ಣು ಸಹಸ್ರನಾಮವನ್ನು ಹೇಳಿದ್ರೆ ಅಧೃತ ಸುಧೃತ ಸ್ವಾವಸಹ ಪ್ರಾಗ್ವಂಶೋ ವಂಶವರ್ಧನ ಎಲ್ಲ ವೃದ್ಧಿ ಮಾಡಿಕೊಡ್ತಾನೆ ಆ ಭಗವಂತ ವಿಷ್ಣು. ಆರ್ದ್ರಾ ನಕ್ಷತ್ರದವರು ಗುರುವಿನ ಆರಾಧನೆ, ಗುರುವನ್ನು ಪ್ರಾರ್ಥನೆ ಮಾಡುವಂಥದ್ದು, ಗುರುಚರಿತ್ರೆ ಪಾರಾಯಣೆ ಮಾಡುವಂಥದ್ದು. ಮತ್ತು ಪುನರ್ವಸು ನಕ್ಷತ್ರ 1, 2, 3, 4ನೇ ಪಾದ, 3ನೇ ಪಾದ ಎಷ್ಟಾಗುತ್ತೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮಸ್ಮರಣೆ ಅದೇ ನಮಗೆಲ್ಲ ಶುಭವನ್ನು ಮಾಡ್ತದೆ. ಇದಿಷ್ಟು ಪ್ರಯತ್ನ ಮಾಡಿ ಈ ಒಂದು ಜೂನ್ ತಿಂಗಳು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ, ಮಂಗಲವನ್ನು ಉಂಟು ಮಾಡಲಿ, ಎಲ್ಲರ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.